ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಸಿಂಪಲ್ಲಾಗಿ ಪೊಂಗಲ್ ರೆಸಿಪಿ ಹೆಂಗೆ ಮಾಡೋದು ಅಂತ ವಿಡಿಯೋದಾಗ ಶೇರ್ ಮಾಡತ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ. ಮೊದಲಿಗೆ ಒಂದು ಕುಕ್ಕರ್ ತಗೊಂಡು ಗ್ಯಾಸ್ ಹಚ್ಚಿ ಕುಕ್ಕರ್ನ ಗ್ಯಾಸ್ನಾಗ ಇಟ್ಟನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ಕರಗಿದ ಮೇಲೆ ಒಂದು ಅರ್ಧ ಬೌಲಷ್ಟು ಹೆಸರು ಬೇಳೆನ ತೊಳೆದ್ಬಿಟ್ಟು ಹಾಕೀನಿ. ಹಂಗನ ಒಂದು ಅರ್ಧ ಬೌಲಷ್ಟು ಅಕ್ಕಿನೂ ಕೂಡ ತೊಳೆದು ಹಾಕೇನಿ ರೀ. ಈಗ 1 ಬೌಲಷ್ಟು ಅಕ್ಕಿ ಹೆಸರು ಬೇಳೆ ಆತಲ್ಲ, ಇದನ್ನು ಈ ತುಪ್ಪದಾಗ ಚಂದಾಗ ಫ್ರೈ ಮಾಡ್ಬೇಕು. ಹೆಸರು ಬೇಳೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹಿಂಗೆ ಚಂದಾಗ ಫ್ರೈ ಮಾಡಿಬಿಟ್ರೆ ಪೊಂಗಲ್ ಮಸ್ತ್ ರುಚಿ ಬರ್ತೈತಿ. ಹಿಂಗೆ ಫ್ರೈ ಮಾಡಿದ ನಂತರ ನಾವು 1 ಬೌಲಷ್ಟು ಅಕ್ಕಿ ಹೆಸರು ಬೇಳೆ ಆಗಿದ್ವಲ್ಲ, ಅದಕ್ಕೆ 3 ಬೌಲಷ್ಟು ನೀರನ್ನ ಹಾಕ್ಯಬೇಕ್ರಿ. ಹಂಗಾರ ಮೆತ್ತಗೆ ಚಲೋತ್ನಂಗೆ ಬೇಯ್ತೈತಿ. ಇದಕ್ಕೆ ಮ್ಯಾಲೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಂಗೆ ಸ್ವಲ್ಪ ಉಪ್ಪನ್ನು ಹಾಕಿ ಮ್ಯಾಗ ಲಿಡ್ನ ಕ್ಲೋಸ್ ಮಾಡಿ ವಿಜಲ್ ಹಾಕಿಬಿಟ್ಟು ಒಂದು 4 ರಿಂದ 5 ವಿಜಲ್ಲ ಕೂಗಿಸ್ಕೊಳ್ಳೋಣ. ನಿಮಗೆ ಬ್ಯಾಡಪ್ಪ ಇನ್ನೂ ಒಂದು ಸ್ವಲ್ಪ ಗಟ್ಟಿನ ಇರ್ಬೇಕಂದಾಗ ಒಂದು 3 ವಿಜಲ್ ಕೂಗಿಸ್ಕೇರಿ. 4 ರಿಂದ 5 ವಿಜಲ್ ಆದ್ರೆ ಹಿಂಗಾಗೈತೆ ನೋಡ್ರಿ. ಹಿಂಗೆ ಇರ್ಬೇಕು, ತೀರಾ ಬೆಂದಿರಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು. ಈ ರೀತಿ ಇದ್ರೆ ಸಾಕಾಕತಿ. ಇದಕ್ಕೆ ಒಂದು ಮಸ್ತ್ ಆಗಿರೋಂಥ ತುಪ್ಪದ ಒಗ್ಗರಣೆ ಕೊಡನ್ರಿ. ಪೊಂಗಲ್ ಮಸ್ತ್ ರೆಡಿ ಆಕತಿ. ಒಂದು ಬಾಣಲಿ ತಗೊಂಡು ಅದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಯಾಳಕತ್ತೀನಿ. ತುಪ್ಪ ಎಲ್ಲ ಚಂದ ಕರಗಿದ ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಯಬೇಕು ನೋಡ್ರಿ. ಜೀರಿಗೆದು ವಾಸನೆ ಮಸ್ತ್ ಬರ್ಬೇಕು, ಅಲ್ಲಿ ತನಕ ಚಂದಾಗಿ ಫ್ರೈ ಮಾಡ್ಕ್ಯಾರ್ರಿ. ಹಿಂಗೆ ತುಪ್ಪದಾಗ ಜೀರಿಗೆ ಬೆಂದ ಮೇಲೆ ಒಂದು 3 ಹಸಿರು ಮೆಣಸಿನ್ಕಾಯಿ ಹಂಗೆ ಸಿಪ್ಪಿ ತೆಗೆದು ಒಂದು ಸ್ವಲ್ಪ ಶುಂಠಿ ಹಂಗೆ ಒಂದು 10 ರಿಂದ 12 ಕಾಳು ಮೆಣಸು ಹಂಗೆ ಒಂದು 10 ರಿಂದ 12 ಗೋಡಂಬಿ ಒಂದು 2 ಎಸಳು ಕರಿಬೇವು ಹಾಕಿ ಚಂದಾಗ ಫ್ರೈ ಮಾಡಿರಿ. ನೋಡಿರಿ ತುಪ್ಪದಾಗ ಬೇಯ್ಬೇಕಿದು, ಹಂಗಾರ ಮಸ್ತ್ ಬರ್ತೈತಿ. ಖಾರ ಪೊಂಗಲ್ ಅಂದ್ರೆ ಮತ್ತೊಮ್ಮೆ ಮಾಡ್ಕೊಂಡು ತಿನ್ನಂಗಿರ್ಬೇಕ, ಅಷ್ಟು ಚಂದ ಒಗ್ಗರಣೆ ಕೊಡ್ಬೇಕು ನೀವು. ಈ ರೀತಿ ಒಗ್ಗರಣೆ ಕೊಟ್ಟು ಮ್ಯಾಗ ನಾವೇನು ಬೇಯಿಸಿದ್ವಲ್ಲ ಅಕ್ಕಿ ಹಂಗೆ ಹೆಸರು ಬೇಳೆನ ಅದನ್ನ ಇದಕ್ಕೆ ಹಾಕಿ ಚಂದಾಗ ಕೈಯಾಡಿ ಮ್ಯಾಗ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಂಬಿಟ್ರೆ ಸಿಂಪಲ್ಲಾಗಿ ಒಂದು 5 ನಿಮಿಷ ರೆಡಿಯಾಗಂಥ ಖಾರ ಪೊಂಗಲ್ ಬರೀ ರೆಡಿ ಆಗಿಬಿಡ್ತದೆ ನೋಡ್ರಿ. ತಿನ್ನಾಕೆ ಎಷ್ಟು ಮಸ್ತ್ ಇರ್ತೈತೆ ಅಂದ್ರೆ ಇದು ಸಣ್ಣ ಹುಡ್ರಿಂದ ಹಿಡಿದು ವಯಸ್ಸಾದ್ರ ತನಕನೂ ಭಾಳ ಇಷ್ಟಪಡೋ ರೆಸಿಪಿ ಅಂದ್ರೆ ಈ ಪೊಂಗಲ್ ನೋಡ್ರಿ. ನೀವು ಒಂದು ಸರಿ ಟ್ರೈ ಮಾಡಿರಿ, ಮಸ್ತ್ ಬರ್ತೈತಿ. ಹಂಗೆ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡಕತ್ತಿರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಹಂಗೆ ಪಕ್ಕದಾಗಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.